ಹುಬ್ಬಳ್ಳಿಯ ಕರಸೇವಕನಿಗೆ ಇವತ್ತು ಬಿಗ್ ಡೇ ಬಿಕಾಸ್ ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಏನ್ ತೀರ್ಪನ್ನು ಕೊಡುತ್ತೆ ಅನ್ನೋ ಕುತೂಹಲ ಇದೆ. ಇಂದು ಕರಸೇವಕ ಶ್ರೀಕಾಂತ್ ಪೂಜಾರಿ ಜಾಮೀನು ಭವಿಷ್ಯ ನಿರ್ಧರಿತವಾಗುತ್ತೆ. ರಾಮ ಭಕ್ತನಿಗೆ ಇವತ್ತು ಜಾಮೀನು ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ನಿನ್ನೆ ಅರ್ಜಿ ವಿಚಾರಣೆಯನ್ನು ನಡೆಸಿ ತೀರ್ಪನ್ನ ಹುಬ್ಬಳ್ಳಿ ಕೋರ್ಟ್ ಕಾಯ್ದಿರಿಸಿದೆ. ಹಲವು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ಕೂಡ ತರಲಾಗಿದೆ. ಇನ್ನೊಂದು ಕಡೆಗೆ ತಕರಾರು ಅರ್ಜಿಯನ್ನ ಸರ್ಕಾರ ಕೂಡ ಸಲ್ಲಿಸಿದೆ. ಜಾಮೀನು ಕೊಡಬೇಡಿ ಅಂತ ಹೇಳಿ ತಕರಾರು ಅರ್ಜಿಯನ್ನ ಸರ್ಕಾರ ಕೂಡ ಸಲ್ಲಿಸಿರೋದು. ಸೊ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಮತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿರುವಂತಹ ಕೆಲವು ಅಕ್ಯೂಸ್ಡ್ಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಸೊ ಶ್ರೀಕಾಂತ್ ಪೂಜಾರಿಗೂ ಜಾಮೀನು ಸಿಗಬಹುದು ಅನ್ನುವಂತಹ ಅಂದಾಜು ಹಾಗೂ ಆ ಸಾಧ್ಯತೆ ದಟ್ಟವಾಗಿದೆ. ಬಟ್ ನೋಡ್ಬೇಕು ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣಿಸುತ್ತೆ, ಏನಾಗಬಹುದು ಅಂತ ಹೇಳಿ. ಒಂದು, ವಯಸ್ಸಿನ ಸಹಾನುಭೂತಿಯಿಂದ ಅಟ್ಲೀಸ್ಟ್ ಜಾಮೀನು ಸಿಗಬೇಕು ನಮ್ಮ ತಂದೆಯವರಿಗೆ ಅಂತ ಮಗ ಹೇಳ್ತಾ ಇದ್ರು. ಸೊ ಜೈಲಾಗತ್ತಾ ಅಥವಾ ಬೇಲ್ ಸಿಗುತ್ತಾ, ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇಡೀ ರಾಜ್ಯ ಗಮನ ಕೊಟ್ಟಿರುವಂತಹ ಪ್ರಕರಣ ಇದು.